ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸುಮಾರು ಜನ ನನಗೆ ಕಾಮೆಂಟ್ ಮಾಡಿದ್ರಿ, ನಾವು ಗಿಡಗಳನ್ನ ತೊಗೊಂಡು ಬಂದಿದ್ವಿ, ದಾಸವಾಳ ಗಿಡಗಳನ್ನ, ಬಟ್ ಹೂ ಬಿಡ್ತಾ ಇಲ್ಲ, ಎಲೆಗಳು ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ, ಹಾಗೆ ಗಿಡ ತುಂಬ ದೊಡ್ಡದಾಗಿ ಬೆಳೀತಾ ಇದೆ, ಬಟ್ ಒಂದು ಹೂವು ಬಿಡ್ತಾ ಇಲ್ಲ, ಏನು ಮಾಡಬೇಕು ಅಂತ ಸುಮಾರು ಜನ ಕಾಮೆಂಟ್ ಮಾಡಿದರೆ ಅದಕ್ಕೆ ಆನ್ಸರ್ ಆಗಿ ಇವತ್ತೊಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ. ನಿಮ್ಮ ಗಿಡ ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ, ಬಟ್ ಹೂಗಳೇ ಬಿಡೋದಿಲ್ಲ, ಅಂಥದಕ್ಕೆ ಏನು ಮಾಡ್ಬೋದು, ಯಾವ ರೀತಿ ಹೂಗಳನ್ನ ತೊಗೊಂಡು ಬರ್ಬೋದು ಗಿಡಕ್ಕೆ ಅಂತ ನೋಡ್ಕೊಂಬರೋಣ ಇವತ್ತಿನ ವಿಡಿಯೋದಲ್ಲಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ನಿಮಗೆ ಒಂದು ವಿಷಯನ ಹೇಳಬೇಕು. ದಾಸವಾಳ ಗಿಡ ತುಂಬ ಡಿಮ್ಯಾಂಡಿಂಗ್ ಗಿಡ ಅಂತ ನಾವು ಕರಿಬೋದು. ಬಿಕಾಸ್ ಬೇರೆ ಎಲ್ಲ ಹೂವಿನ ಗಿಡಗಳಿಗೂ ಕಂಪೇರ್ ಮಾಡಿದರೆ ದಾಸವಾಳ ಗಿಡಕ್ಕೆ ತುಂಬ ನಾವು ಲಿಕ್ವಿಡ್ ಫರ್ಟಿಲೈಸರ್ನಾಗಲಿ ಕೆಮಿಕಲ್ ಫರ್ಟಿಲೈಸರ್ ಹಾಗೆ ಸುಮಾರು ನಾವು ಕೇರ್ ಮಾಡಬೇಕಾಗುತ್ತೆ. ಬಿಕಾಸ್ ಇದರಲ್ಲಿ ತುಂಬ ಚೆನ್ನಾಗಿ ನಾವು ಪ್ರೋಟೀನ್ನ ಕೊಟ್ಟರೆ, ತುಂಬ ಚೆನ್ನಾಗಿ ನಾವು ಗಿಡನ ಕೇರ್ ಮಾಡಿದರೆ ಮಾತ್ರ ಹೂ ಬರುವಂಥದ್ದು. ಇದು ನಾವು ಇವತ್ತು ಒಂದು ಲಿಕ್ವಿಡ್ ಫರ್ಟಿಲೈಸರ್ ಥ್ರೂ ಇದನ್ನು ಕೊಟ್ಟು ನೋಡೋಣ. ತುಂಬ ವರ್ಷಗಳಿಂದ ನಾನು ಈ ಲಿಕ್ವಿಡ್ ಫರ್ಟಿಲೈಸರ್ನ ಯೂಸ್ ಮಾಡ್ತಾ ಇದ್ದೀನಿ, ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನೀವು ಕೂಡ ಇದನ್ನು ಯೂಸ್ ಮಾಡಿ, ನಿಮಗೂ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎಷ್ಟು ದೊಡ್ಡದಾಗಿ ಹೂವು ಬಿಟ್ಟಿದೆ ಅಂತ. ಇದು ಸಿಂಗ್ಯುಲರ್ ಕಲರ್, ಇದರಲ್ಲಿ ಯಾವುದೇ ಡಬಲ್ ಶೇಡೆಡ್ ಯಾವುದೂ ಇಲ್ಲ. ತುಂಬ ಚೆನ್ನಾಗಿ ಈ ಗಿಡದಲ್ಲಿ ಹೂಗಳು ಬರುತ್ತೆ. ಇದನ್ನು ತೊಗೊಂಡು ಬಂದು ಮಿನಿಮಮ್ ನಾನು ಒಂದು 7ರಿಂದ 8 ತಿಂಗಳಾಗಿದೆ ನರ್ಸರಿಯಿಂದ. ನಾನು ರೀಪಾಟ್ ಸಹ ಮಾಡಿಲ್ಲ, ಆದರೂ ತುಂಬ ಚೆನ್ನಾಗಿ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಬಿಕಾಸ್ ನಾನು ಈ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತೀನಿ. ಈ ಲಿಕ್ವಿಡ್ ಫರ್ಟಿಲೈಸರ್ನ ತಯಾರಿಸಬೇಕಾದ್ರೆ ಏನೆಲ್ಲ ಐಟಮ್ಗಳು ಬೇಕು, ಹಾಗೆ ಇದನ್ನು ಯಾವ ರೀತಿ ತಯಾರಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಲಿಕ್ವಿಡ್ ಫರ್ಟಿಲೈಸರ್ನ ದಾಸವಾಳ ಗಿಡಕ್ಕೆ 15 ದಿನಕ್ಕೆ ಒಂದ್ಸಲ ನೀವು ಕೊಡಲೇಬೇಕಾಗುತ್ತೆ. ಬಟ್ ಒಂದೇ ಥರ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡೋ ಬದಲು ಚೇಂಜ್ ಮಾಡ್ತಾ ಹೋಗ್ಬೋದು. ನನ್ನ ಚಾನಲಲ್ಲೇ ಸುಮಾರು ಲಿಕ್ವಿಡ್ ಫರ್ಟಿಲೈಸರ್, ಅದು ದಾಸವಾಳ ಗಿಡಕ್ಕೆ ಬೇಕಾಗಿರೋವಂಥ ಲಿಕ್ವಿಡ್ ಫರ್ಟಿಲೈಸರ್ನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಯಾಕೆ ಈ ರೀತಿ ಮಾಡಬೇಕು ಅಂತಂದರೆ, ನಿಮಗೆ ಯಾವ ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಟರೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು. ಸೊ ಅದಕ್ಕೋಸ್ಕರ 15 ದಿನಕ್ಕೂ ಒಂದು ಸಲ ನೀವು ಲಿಕ್ವಿಡ್ ಫರ್ಟಿಲೈಸರ್ನ ದಾಸವಾಳ ಗಿಡಕ್ಕೆ ಕೊಡಲೇಬೇಕಾಗುತ್ತೆ. ಬೇರೆ ಯಾವ ಗಿಡಗಳು ಇಷ್ಟು ಡಿಮ್ಯಾಂಡಿಂಗ್ ಇಲ್ಲ, ಬಟ್ ನಿಮಗೆ ಹೂಗಳು ಬೇಕು ಅಂತಂದರೆ ತುಂಬ ಕೇರ್ ಮಾಡಬೇಕಾಗುತ್ತೆ ದಾಸವಾಳ ಗಿಡಕ್ಕೆ. ಸೊ ಬನ್ನಿ ಯಾವ ರೀತಿ ಈ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಬೇಕು, ಹಾಗೆ ಇದನ್ನು ಯಾವ ರೀತಿ ತಯಾರಿಸಬೇಕು, ಎಷ್ಟು ದಿನ ಸ್ಟೋರ್ ಮಾಡಬೇಕು, ಎಲ್ಲವನ್ನೂ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಟೇಲ್ಡಾಗಿ ಹೇಳ್ತೀನಿ. ಹಾಗೆ ಅದರಿಂದ ಏನೇನೆಲ್ಲ ಉಪಯೋಗ ಇದೆ ಅದನ್ನು ಕೂಡ ಹೇಳ್ತೀನಿ. ಹಾಗೆ ಯಾವ್ಯಾವ ಗಿಡಗಳಿಗೆ ಕೊಡ್ಬೋದು, ಬರೀ ದಾಸವಾಳ ಗಿಡಕ್ಕೆ ಅಷ್ಟೇ ಕೊಡ್ಬೋದಾ ಅಥವಾ ಬೇರೆ ಎಲ್ಲ ಗಿಡಗಳಿಗೂ, ಹೂವಿನ ಗಿಡಗಳಿಗೂ ಕೊಡ್ಬೋದಾ, ಎಲ್ಲವನ್ನೂ ಹೇಳ್ತೀನಿ. ಬನ್ನಿ ಯಾವ ರೀತಿ ತಯಾರಿಸೋದು ಅಂತ ನೋಡ್ಕೊಬರೋಣ. ಫಸ್ಟು ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ನಾನು ಈ ರೈಸ್ ವಾಟರ್, ನೀವೇನು ಕಿಚನಲ್ಲಿ ಡೈಲಿ ಯೂಸ್ ಮಾಡ್ತೀರಾ ಅಂತಂದರೆ ಅಕ್ಕಿ ತೊಳೆಯುವಾಗ ನೀರೇನಿರುತ್ತೆ ಅದನ್ನು ನಾನು ತೊಗೊಂಡಿರೋ ಅಂಥದ್ದು. ಈ ರೈಸ್ ವಾಟರ್ ಯಾಕೆ ನಾವು ತೊಗೋತೀವಿ ಅಂದರೆ ಇದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ, ಹಾಗೆಯೇ ಕಾರ್ಬೋಹೈಡ್ರೇಟ್, ಐರನ್ ಎಲ್ಲ ಇರೋದ್ರಿಂದ ಗಿಡದ ಬೆಳವಣಿಗೆಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದಾದ ಮೇಲೆ ನೀವು ಇದಕ್ಕೆ ಬನಾನಾ ಪೀಲ್ನ ತೊಗೋಬೇಕಾಗುತ್ತೆ. ನಾನಿಲ್ಲಿ ಡ್ರೈ ಆಗಿರೋವಂಥದ್ದು ತೊಗೊಂಡಿದ್ದೀನಿ. ನೀವು ಹಸಿ ಅಂತಂದರೆ ವೆಟ್ ಆಗಿರೋವಂಥ ಬನಾನಾ ಪೀಲ್ನ ಕೂಡ ತೊಗೋಬೋದು. ಈ ಬನಾನಾ ಪೀಲಲ್ಲಿ ನಿಮಗೆ ಪೊಟ್ಯಾಷಿಯಮ್, ಪ್ರೋಟೀನ್, ಫಾಸ್ಫರಸ್, ಕ್ಯಾಲ್ಶಿಯಂ ಎಲ್ಲ ಇರೋದ್ರಿಂದ ಈ ಕ್ಯಾಲ್ಶಿಯಂ ಬೇರು ಗಟ್ಟಿಯಾಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಮ್ಯಾಗ್ನೀಷಿಯಮ್ ಫೋಟೋಸಿಂಥಸಿಸ್ ಏನು ಮಾಡುತ್ತೆ ಗಿಡ, ಅದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಫಾಸ್ಫರಸ್ ಏನು ಮಾಡುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತು, ತುಂಬ ಹೂ ಬಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು 2 ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ಕೊಂಡು ಆದಮೇಲೆ ನಾನು ಇಲ್ಲಿ ಅಲೋವಿರಾನ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ನೀವೆಲ್ಲರೂ ಅಲೋವಿರಾನ ಬೆಳೆದಿರ್ತೀರ. ಅಲೋವಿರಾನ ನೀವು ಈ ರೀತಿಯಾಗಿಯೂ ಯೂಸ್ ಮಾಡ್ಕೋಬೋದು. ಒಂದು ಸ್ಟೆಮ್ನ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಅಲೋವಿರಾ ನಿಮಗೆ ಗ್ರೋತ್ ಹಾರ್ಮೋನ್ ಆಗಿ ನೀವು ಯೂಸ್ ಮಾಡ್ತೀರಾ ಅಂತ ನಿಮಗೆ ಗೊತ್ತು. ಅಂತಂದರೆ ಇದು ಗ್ರೋತ್ ಹಾರ್ಮೋನ್ ಆಗಿ ಹೆಲ್ಪ್ಫುಲ್ ಆಗುತ್ತೆ ಗಿಡಕ್ಕೆ. ಅಂತಂದರೆ ಇದರಲ್ಲಿರುವಂಥ ಸ್ಯಾಲಿಸಿಸ್ ಆ್ಯಸಿಡ್
ಬೇರುಗಳ ಬೆಳವಣಿಗೆಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ತುಂಬ ಗಟ್ಟಿಯಾಗಿ ಗಿಡಗಳು ಬೆಳೆಯುತ್ತೆ. ಈ ರೀತಿಯಾಗಿ ಮೂರನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು 2 ದಿನದವರೆಗೂ ನೀವು ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಡಿ. ಇಲ್ಲಿ ನೋಡ್ತಾ ಇದ್ದೀರಾ, 2 ದಿನ ಆದಮೇಲೆ ನಾನು ಇದನ್ನು ಒಂದು ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ಒಂದು ಬೇರೆ ಬೌಲ್ಗೆ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ. ಇದನ್ನು 1:2 ರೇಷಿಯೋದಲ್ಲಿ ನೀವು ಯೂಸ್ ಮಾಡ್ಬೋದು. ಅಂತಂದರೆ ನೀವು ಇದು ಎಷ್ಟು ಪ್ರಮಾಣ ಬಂದಿದೆ ನೀವು ಫರ್ಮೆಂಟ್ ಮಾಡಿ ಇಟ್ಟಿರೋ ಅಂಥದ್ದು, ಅದಕ್ಕೆ 2 ಪಟ್ಟಾಗುವಷ್ಟು ನೀರನ್ನ ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಡೈರೆಕ್ಟಾಗಿ ನೀವು ಗಿಡಗಳಿಗೆ ಕೊಡ್ಬೋದು. ಇಲ್ಲಿ ಉಳಿದಿರೋ ಅಂಥ ಈ ನಾವೇನು ಪೀಲ್ನ ಏನು ಮಾಡ್ಕೊಂಡಿದ್ವಿ ಅಲೋವಿರಾದ್ದು, ಹಾಗೇ ಬನಾನಾ ಮತ್ತು ಅದನ್ನು ನೀವು ಏನು ಮಾಡಬೇಕು ಅಂತಂದರೆ ಮನೆಯಲ್ಲೇ ನೀವು ಏನಾದರೂ ಕಾಂಪೋಸ್ಟ್ನ ತಯಾರಿಸೋ ಹಾಗಿದ್ರೆ ಅದಕ್ಕೆ ನೀವು ಅದನ್ನು ಹಾಕ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಡೈಲ್ಯೂಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ 1:2 ರೇಷಿಯೋದಲ್ಲಿ. ಅಂತಂದರೆ 1 ಕಪ್ ಆಗುವಷ್ಟು ಅದು ಫರ್ಮೆಂಟ್ ಆಗಿರುವಂಥ ನೀರು ನಿಮಗೆ ಸಿಕ್ಕಿದ್ರೆ ಅದಕ್ಕೆ 2 ಕಪ್ ಆಗುವಷ್ಟು ನೀರನ್ನು, ನಾರ್ಮಲ್ ನೀರನ್ನು ಹಾಕ್ಕೊಂಡು ಅದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ನಾನು ದಾಸವಾಳ ಗಿಡಕ್ಕೆ ಕೊಟ್ಟು ತೋರಿಸ್ತಾ ಇದ್ದೀನಿ. ದಾಸವಾಳ ಗಿಡಕ್ಕೆ ತುಂಬ ಹೆಲ್ಪ್ಫುಲ್ ಆಗುವಂಥ ಲಿಕ್ವಿಡ್ ಫರ್ಟಿಲೈಸರ್ ಇದು. ಎಷ್ಟು ಹಾಕಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಒಂದು ಚಿಕ್ಕ ಲೋಟದಲ್ಲಿ 2 ಕಪ್ ಆಗುವಷ್ಟು ನೀವು ಹಾಕ್ಬೋದು ಒಂದೊಂದು ಗಿಡಕ್ಕೆ. ನೀವು ಹೇಳ್ಬೋದು ಬರೀ ದಾಸವಾಳ ಗಿಡಕ್ಕೆ ಅಷ್ಟೇ ಇದನ್ನು ಹಾಕಬೇಕಾ ಅಂತ. ಇಲ್ಲ, ಎಲ್ಲ ಹೂವಿನ ಗಿಡಕ್ಕೂ ಹಾಕಬಹುದು. ಬಟ್ ದಾಸವಾಳ ಗಿಡಕ್ಕಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದು ತುಂಬ ಡಿಮ್ಯಾಂಡಿಂಗ್ ಆಗಿರೋ ಗಿಡ ಆದ್ದರಿಂದ ಈ ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಟು ನೋಡಿ. ನೀವು ಇದನ್ನು ಗುಲಾಬಿ ಗಿಡಕ್ಕೂ ಕೂಡ ಕೊಡ್ಬೋದು, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಸೊ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ನಾನು ವಿಂಕಾಗೂ ಕೂಡ ಕೊಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಕನಕಾಂಬರ ಗಿಡ ಇದೆ. ನೋಡ್ತಾ ಇದ್ದೀರಾ ಎಷ್ಟು ಚಿಕ್ಕ ಕನಕಾಂಬರ ಗಿಡದಲ್ಲಿ ಹೂಗಳು ತುಂಬ ಚೆನ್ನಾಗಿ ಬರೋಕ್ಕೆ ಈ ಲಿಕ್ವಿಡ್ ಫರ್ಟಿಲೈಸರೇ ಕಾರಣ. ಹಾಗೆ ಇಲ್ಲಿ ನಾನು ಪ್ರೂನಿಂಗ್ ಮಾಡಿಟ್ಟಿರೋಂಥ ಗುಲಾಬಿ ಗಿಡಕ್ಕೂ ಕೂಡ ಕೊಡ್ತಾ ಇದ್ದೀನಿ. ಇಲ್ಲಿ ಸುಮಾರು ಗುಲಾಬಿ ಗಿಡಗಳಿದೆ, ಅದಕ್ಕೂ ಕೂಡ ಕೊಡ್ತಾ ಇದ್ದೀನಿ. ನೀವು ಇದನ್ನು ಎಷ್ಟು ದಿನಕ್ಕೆ ಒಂದು ಸಲ ಕೊಡಬೇಕು ಅಂತಂದರೆ 15 ದಿನಕ್ಕೂ ಒಂದು ಸಲ ಈ ರೀತಿಯಾಗಿ ಕೊಟ್ಟರೆ ಸಾಕು, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾನು ಇದನ್ನು ಸುಮಾರು ವರ್ಷಗಳಿಂದ ಕೊಡ್ತಾನೇ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ನನಗೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಯಾಕಂದರೆ ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ನಾವು ಯಾವಾಗಲೂ ಕೆಮಿಕಲ್ ಫರ್ಟಿಲೈಸರ್ ಮಾಡೋದ್ರಿಂದ ಗಿಡಕ್ಕೆ ತುಂಬ ಗಿಡ ಶಾಕ್ಗೆ ಒಳಗಾಗಿ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಹಾಗೆ ಎಲೆಗಳು ಸುಟ್ಟೋಗುತ್ತೆ, ಮೊಗ್ಗುಗಳು ಸುಟ್ಟೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಮಿಕಲ್ ಫರ್ಟಿಲೈಸರ್ ಮಾಡಿದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಹಾಗಿಲ್ಲ. ಸ್ವಲ್ಪ ನಾವು ಜಾಸ್ತಿ ಕೊಟ್ಟರೆ ಎಲೆಗಳು ಸುಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಡೈರೆಕ್ಟಾಗಿ ಬೇರುಗಳಿಗೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕೆಮಿಕಲ್ ಫರ್ಟಿಲೈಸರ್ ಕೊಡೋದನ್ನು ಕಂಪ್ಲೀಟಾಗಿ ಬಿಟ್ಬಿಡಿ ಅಂತ ನಾನು ಹೇಳೋದಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡೋದು ಒಳ್ಳೆಯದು. ನಾವು ಮನೆಯಲ್ಲೇ ತಯಾರಿಸುವಂಥ ಆರ್ಗ್ಯಾನಿಕ್ ಫರ್ಟಿಲೈಸರ್ ತುಂಬ ಒಳ್ಳೆಯದು. ಗಿಡಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರೋ ಕಾರಣ ನೀವು ಸ್ವಲ್ಪ ಜಾಸ್ತಿ ಕೊಟ್ಟರೂ ಪರವಾಗಿಲ್ಲ, ಕಡಿಮೆ ಕೊಟ್ಟರೂ ಪರವಾಗಿಲ್ಲ. ಸೊ ಅದಕ್ಕೋಸ್ಕರ ಕೆಮಿಕಲ್ ಫರ್ಟಿಲೈಸರ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ನಾನು ನನ್ನ ಪರ್ಸ್ನಲ್ ಸಜೆಷನ್ ಏನಂತಂದರೆ, ನಾನು ಹೆಚ್ಚಾಗಿ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡೋದೇ ಇಲ್ಲ. ನಾನು ಮನೆಯಲ್ಲೇ ತಯಾರಿಸುವಂಥ ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನೇ ಎಲ್ಲ ಹೂವಿನ ಗಿಡಗಳಿಗೂ ಕೊಡೋದು. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ಐಟಮ್ಸ್ಗಳಿಂದ ನೀವು ಈ ಲಿಕ್ವಿಡ್ ಫರ್ಟಿಲೈಸರ್ನ ಯೂಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಗಿಡಕ್ಕೆ ಹಾಕಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.